ರಾಜ್ಯದೆಲ್ಲೆಡೆ ಬಿಡದಿ ಟೌನ್ಶಿಪ್ನದ್ದೇ ಮಾತು. ಎಲ್ಲೆಡೆ ಕೂಡ ಪರ ಮತ್ತು ವಿರೋಧ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಬಿಡದಿ ಬಳಿ ನಿರ್ಮಾಣ ಮಾಡ್ತಿರುವಂಥ ಈ ಟೌನ್ಶಿಪ್ ಯಾವ ರೀತಿಯಾದಂಥ ಯೋಜನೆ, ಇದರಿಂದ ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ, ಈ ಟೌನ್ಶಿಪ್ಗಾಗಿ ಭೂಸ್ವಾಧೀನ ಮಾಡ್ಕೊಳ್ಲಿಕ್ಕೆ ಮುಂದಾಗ್ತಿರುವಂಥ ಜಮೀನು ಅಂದರೆ ಜಾಗ ಎಷ್ಟು ಅಂದರೆ 7400. ಎಷ್ಟು ಗ್ರಾಮಗಳು ಮುಳುಗುತ್ತೆ, ಈ ಗ್ರಾಮಗಳಲ್ಲಿರುವಂಥ ಗ್ರಾಮಸ್ಥರಿಗೆ ಯಾವ ರೀತಿಯಾದಂಥ ವ್ಯವಸ್ಥೆನ ಮಾಡಿಕೊಡ್ತಾರೆ, ಮತ್ತು ಇಲ್ಲಿ ಯಾವ ರೀತಿಯಾದಂಥ ಟೌನ್ಶಿಪ್ ಶುರುವಾಗುತ್ತೆ, ಇಲ್ಲಿ ಯಾವ್ಯಾವ ಜಮೀನುಗಳಿದ್ದಾವೆ, ಅಂದರೆ ಯಾವ್ಯಾವ ಬೆಳೆಗಳನ್ನೆಲ್ಲವೂ ಕೂಡ ಬೆಳೀತಾ ಇದ್ದಾರೆ, ಈ ಯೋಜನೆಯನ್ನು ಶುರು ಮಾಡಿದ್ದು ಯಾರು, ಈಗ ಯಾಕೆ ಇದಕ್ಕೆ ವೇಗ ಹೆಚ್ಚು ಸಿಗ್ತಾ ಇದೆ, ಮತ್ತು ಈ ಟೌನ್ಶಿಪ್ ಮಾಡೋದ್ರಿಂದ ಬೆಂಗಳೂರಿಗೆ ಎಷ್ಟು ಅನುಕೂಲ, ಮತ್ತು ಅಲ್ಲಿರುವಂಥ ರೈತರಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡ್ತಾರೆ, ಕೇವಲ ಮಾರಾಟ ಮಾಡಿ ಕೋಟಿಗಟ್ಟಲೆ ದುಡ್ಡು ಕೊಡೋದು ಮಾತ್ರನ, ಅಥವಾ ಶೇರ್ ರೀತಿಯಾದಂಥ ವ್ಯವಸ್ಥೆನೂ ಕೂಡ ಇದೆಯಾ, ಶೇರ್ ಕೊಡೋ ವ್ಯವಸ್ಥೆ ಅಂದರೆ ಆ ಟೌನ್ಶಿಪ್ಪಿಗೆ ಸಂಬಂಧಿಸಿದಂತೆ ಅವರಿಗೂ ಕೂಡ ಲಾಭಾಂಶ ಕೊಡುವಂಥ ವ್ಯವಸ್ಥೆನೂ ಕೂಡ ಇದೆಯಾ, ಈ ಟೌನ್ಶಿಪ್ ಇದೇ ರೀತಿಯಾದಂಥ ಟೌನ್ಶಿಪ್ ಬೆಂಗಳೂರಿನ ಇತರೆ ಏರಿಯಾಗಳಲ್ಲಿ ಇದೆಯಾ, ಇದೆ, ಯಾವ್ಯಾವ ಏರಿಯಾಗಳಲ್ಲಿದೆ, ಮತ್ತು ನಗರದ ಸುತ್ತಲೂ ಕೂಡ ಭೂಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗ್ತಿರೋದು ಎಲ್ಲಿ, ಈಗಾಗಲೇ ಭೂಸ್ವಾಧೀನ ಮಾಡಿಕೊಂಡಿರೋದು ಎಲ್ಲಿ, ದೇವನಹಳ್ಳಿಯಲ್ಲಿ ಈ ಹಿಂದೆ ಭೂಸ್ವಾಧೀನ ಮಾಡಿಕೊಂಡ ರೈತರ ಪರಿಸ್ಥಿತಿ ಏನು, ಈ ಕುರಿತಾದಂಥ ಕ್ವಿಕ್ ಬ್ರೀಫ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾನು ಯಾರ ಪರನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ, ಇರುವಂತಹ ಅಂಕಿ ಅಂಶಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತು ಟೌನ್ಶಿಪ್ ಅಂದರೆ ಏನು ಅನ್ನೋದರ ಬೇಸಿಕ್ಕಾಗಿ ನೀವು ಮೊದಲನೇದಾಗಿ ತಿಳ್ಕೊಂಬಿಡಿ. ಬೆಂಗಳೂರು ಸುತ್ತಮುತ್ತಲೂ ಕೂಡ, ಉದಾಹರಣೆಗೆ ತಣಿಸಂದ್ರದ ಬಳಿ ಒಂದು ಟೌನ್ಶಿಪ್ ಇದೆ. ಟೌನ್ಶಿಪ್ ಅಂದರೆ ಏನು, ತುಂಬ ಸಿಂಪಲ್ಲಾಗಿ ಹೇಳೋದಾದರೆ ಒಂದು ನಗರವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡೋದು. ಆ ನಗರದಲ್ಲಿ ಯೂಶ್ವಲಿ ಯಾವ್ಯಾವ ಬರ್ತವೆ ಅಂದರೆ ಎಲ್ಲ ಬಹುತೇಕ ಬಹುರಾಷ್ಟ್ರೀಯ ಕಂಪನಿಗಳು, ಸ್ಟಾರ್ಟಪ್ ಕಂಪನಿಗಳು ಬರುವಂಥ ಸಂಖ್ಯೆ ತುಂಬಾ ಕಡಿಮೆ, ಯಾಕಂದರೆ ಖರೀದಿ ಮಾಡಬೇಕಾಗತ್ತೆ. ಒಂದು ನಗರವನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗತ್ತೆ. ಒಂದು ಸರ್ಕಾರದ ಮೂಲಕನೂ ಕೂಡ ನಿರ್ಮಾಣವನ್ನು ಮಾಡ್ಬೋದು, ಇಲ್ಲವೇ ನಿಮಗೆ ಖಾಸಗಿ ಕಂಪನಿಗಳ ಜೊತೆಗೆ ಟೈಅಪ್ ಮಾಡಿಕೊಂಡು ನಗರವನ್ನು ನಿರ್ಮಾಣ ಮಾಡ್ತಾರೆ. ಪ್ರತಿ ಇಂತಿಷ್ಟು ಅದರಲ್ಲಿ ಎಲ್ಲ ಕಂಪನಿಗಳು, ಯಾವುದೋ ಒಂದು ಕಂಪನಿ ಅಂತಲ್ಲ, ಎಲ್ಲ ಕಂಪನಿಗಳು ಕೂಡ ಅಲ್ಲಿಗೆ ಬರ್ತವೆ. ಯೂಶ್ವಲಿ MNC ಕಂಪನಿಗಳು, ಕಂಪ್ಯೂಟರ್ ಆಧಾರಿತವಾದಂಥ ಕಂಪನಿಗಳು, ಯಾಕಂದರೆ ಬೆಂಗಳೂರು IT ಕ್ಷೇತ್ರದಲ್ಲಿ ತುಂಬ ಹೆಸರುವಾಸಿ ಆಗಿದೆ. ಈ ರೀತಿಯಾದಂಥ ಕಂಪನಿಗಳೇ ಬರುತ್ತೆ. ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆನೂ ಕೂಡ ಇರುತ್ತೆ, ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿರುತ್ತೆ, ವಾಣಿಜ್ಯ ಬಳಕೆಯ ರೀತಿಯಾದಂಥ ಸಾಕಷ್ಟು ಕಂಪನಿಗಳು ಕೂಡ ಬರ್ತವೆ. ಮೀನ್ಸ್ ಶಾಪ್ಗಳು, ನಮಗೆ ಪಿಜ್ಜಾದಿಂದ ಹಿಡಿದು ಪ್ರತಿಯೊಂದು ಕೂಡ ವೆಜಿಟೇಬಲ್ ಮಾರಾಟ ಮಾಡುವಂಥ ಕಂಪನಿಗಳು, ಗ್ರಾಸರೀಸ್ ಸೇಲ್ ಮಾಡುವಂತಹ ಶಾಪ್ಗಳು ಕೂಡ, ಹೀಗೆ ಪ್ರತಿಯೊಂದು ಕೂಡ ಒಂದು ನಗರವನ್ನೇ ನಿರ್ಮಾಣ ಮಾಡುವಂಥದ್ದು. ಮತ್ತು ಅದಕ್ಕೆ ಬೇಕಾದಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು, ಭೂಮಿ, ನೀರು, ಇತರೆ ಸರ್ಕಾರದ ಸೌಲಭ್ಯಗಳಿಂದ ಅವೆಲ್ಲವನ್ನು ಕೂಡ ಸರ್ಕಾರ ಕೊಡುವಂಥ ಕಾರ್ಯವನ್ನು ಮಾಡುತ್ತೆ. ಈ ರೀತಿ ಸಾಕಷ್ಟು ನಗರದ ಹಲವಾರು ಕಡೆ ಇದೆ. ಈ ಸರಿ ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಟೌನ್ಶಿಪ್ ನಿರ್ಮಾಣ ಆಗ್ತಾ ಇದೆ. ಅದು AI ಕುರಿತಾದಂಥ ಒಂದು ಟೌನ್ಶಿಪ್. ಇದು 7400 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥ ಯೋಜನೆ ಇದು. ಈ ಯೋಜನೆಯಲ್ಲಿ ಎಷ್ಟು ಗ್ರಾಮಗಳು ಅಂದರೆ, ಆ ಕಡೆಗೆ ರಾಮನಗರ, ಈ ಕಡೆಗೆ ನಿಮಗೆ ಬಿಡದಿ, ಈ ಸರೌಂಡಿಂಗ್ಸ್ ಅದರ ಮಧ್ಯದಲ್ಲಿ ಬರುವಂಥ 7400 ಎಕರೆ ಜಾಗ ಏನಿದೆ, ಈ ಜಾಗದಲ್ಲಿ ಒಟ್ಟು 5000ಕ್ಕೂ ಹೆಚ್ಚು ನಿಮಗೆ ಇದಾಗೋದು. 7400 ಎಕರೆ ಜಾಗದಲ್ಲಿ 7481 ಎಕರೆಯಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇರೋದು. ಭೂಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಿರುವಂಥ ಪ್ರಥಮ ಹಂತದಲ್ಲಿ ಒಟ್ಟು 7481 ಎಕರೆಯಲ್ಲಿ ಎಷ್ಟು ಗ್ರಾಮಗಳು ಬರ್ತವೆ ಅಂತ ನೋಡೋದಾದರೆ 9 ಕಂದಾಯ ಗ್ರಾಮಗಳು, 17 ದಾಖಲೆಗಳಿರುವಂಥ ಗ್ರಾಮಗಳು. ಈ ಗ್ರಾಮಗಳಲ್ಲಿ ಏನೇನು ಬೆಳೀತಾರೆ, ಅಡಕೆ, ಮಾವು, ತೆಂಗು, ನಿಮಗೆ ಇತರೆ ತರಕಾರಿ ಸೊಪ್ಪುಗಳಂತ ಪ್ರತಿಯೊಂದನ್ನು ಕೂಡ ಬೆಳೀತಾರೆ. ಅದರ ಜೊತೆಗೆ ರೇಷ್ಮೆ ತುಂಬಾ ಇಂಪಾರ್ಟೆಂಟ್ ಆದಂಥ, ಹೆಚ್ಚು ಇದನ್ನೇ ಅವಲಂಬಿತರಾದಂಥ ರೈತರು ಕೂಡ ಇದ್ದಾರೆ. ಹೈನುಗಾರಿಕೆ, ನಿಮಗೆ ಇಡೀ ಬೆಂಗಳೂರಿಗೆ 60%, 70% ಇಡೀ ಬೆಂಗಳೂರಿಗೆ ಈ ಭಾಗದ ರೈತರು ಕೊಡುವಂಥ ಏನು ಹಾಲು ಉತ್ಪಾದನೆ ಆಗುತ್ತಲ್ಲ, ಅದೇ ಹಾಲೇ ಬರೋದು, KMF ಮೂಲಕ ನಂದಿನಿ ಹಾಲಾಗಿ ಬರೋದು. ಸೊ ಈ ರೀತಿಯಾಗಿ ಸಂಪದ್ಭರಿತವಾದಂಥ ಜಮೀನನ್ನೇ ಈಗ ಯಾಕೆ ಕೊಡಬೇಕು ಅಂಥೇಳಿ ಇರೋದಕ್ಕೆ ಭಾಳ ಪ್ರಮುಖವಾದಂಥ ವಿಚಾರ ಅಂದರೆ 2006ರಲ್ಲಿ ಬೆಂಗಳೂರಿಗಿರುವಂಥ ಒತ್ತಡ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡಲಿಕ್ಕೆ HD ಕುಮಾರಸ್ವಾಮಿಯವರು ಬೆಂಗಳೂರು ನಗರದ ಸುತ್ತಮುತ್ತಲೂ ಒಂದು 3 ಕಡೆಗೆ
ಟೌನ್ಶಿಪ್ಪನ್ನು ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. 3-4 ಕಡೆಗೆ ಇನ್ಫ್ಯಾಕ್ಟ್ ಬಿಡದಿಯಲ್ಲಿ, ಅದರ ಜೊತೆಗೆ ಸರ್ಜಾಪುರ, ದೇವನಹಳ್ಳಿ, ಹೀಗೆ ಎಲ್ಲೆಲ್ಲಿ ಸರೌಂಡಿಂಗ್ಸ್ ಇರುತ್ತೆ ಅಲ್ಲೆಲ್ಲದು ಕೂಡ ಮಾಡಬೇಕು ಅಂತೇಳಿ. ಈಗ AI ಆಗಿ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ಈ ಟೌನ್ಶಿಪ್ ಏನಿದೆ ಭಾರತದಲ್ಲಿ ಫಸ್ಟ್ ಟೈಮ್ ಮಾಡಲಿಕ್ಕೆ ಕೊಟ್ಟಿರೋದು, ಆಯ್ಕೆ ಮಾಡಿಕೊಟ್ಟಿರೋದು ಬಿಡದಿ ಬಳಿ. ಇಲ್ಲಿಂದ 30 ಕಿಲೋಮೀಟರ್ ಆಗುತ್ತೆ. ಅಂದರೆ ಬೆಂಗಳೂರು ಹಾರ್ಟ್ ಆಫ್ ದ ಸಿಟಿ ಮೆಜೆಸ್ಟಿಕ್ಕಿಂದ ನೀವು ನೋಡ್ತಾ ಹೋದರೆ 30 ಕಿಲೋಮೀಟರ್ ಆಗುತ್ತೆ. ಆಮೇಲೆ ಕನೆಕ್ಟಿವಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ರೋಡ್ ಕನೆಕ್ಟಿವಿಟಿ. ಯಾಕಂದರೆ ಮೈಸೂರು ಹೈವೇ ರೋಡ್ ಬರುತ್ತೆ, ಪಕ್ಕದಲ್ಲಿ ನೋಡ್ತಾ ಹೋದರೆ ಕೈಗಾರಿಕೆಗಳು ಕೂಡ ಭಾಳಷ್ಟಿದ್ದಾವೆ. ಈ ಹಿನ್ನೆಲೆಯಲ್ಲಿ ಈ ಜಾಗವನ್ನು ತೆಗೆದುಕೊಂಡ್ರೆ ಟೌನ್ಶಿಪ್ಪಿಗೆ ಹೇಳಿ ಮಾಡಿಸಿದ್ದು ಅಂತೇಳಿ ನಿರ್ಧಾರ ಮಾಡಿ ತೆಗೆದುಕೊಳ್ತಾ ಇರೋದು. ಆದರೆ ಇಲ್ಲಿರುವಂಥ ರೈತರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ HD ಕುಮಾರಸ್ವಾಮಿ ಈ ರೀತಿಯಾದಂಥ ಒಂದು ಪ್ರಾಜೆಕ್ಟನ್ನು ಮಾಡಿದಾಗ, ಅಂದರೆ ಒಂದು ಪ್ರಪೋಸಲ್ನ ತಂದಾಗ, ಆವಾಗಲೇ ರೈತರೆಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆವಾಗ HD ಕುಮಾರಸ್ವಾಮಿಯವರೇ ಹೇಳ್ತಾರೆ, ಇಲ್ಲ ನಾನು ಟೌನ್ಶಿಪ್ ಮಾಡೋದಿಲ್ಲ, ಈ ಯೋಜನೆ ನಾನು ಕೈ ಬಿಡ್ತೇನೆ ಅಂಥೇಳಿ. ಆದರೆ DK ಶಿವಕುಮಾರ್ ಅವರು ಈ ಯೋಜನೆಯನ್ನು ಕೈಗೆತ್ಕೊಳ್ತಾರೆ. ನಿಜವಾಗ್ಲೂ ಕೂಡ ರೈತರಿಗೆ ಅನುಕೂಲ ಆಗತ್ತೆ. ಯಾಕಂದರೆ ಒಂದೊಂದು ಎಕರೆಗೆ 2 ಕೋಟಿಯಷ್ಟು ದುಡ್ಡು ಕೊಡೋದು ನಿಮಗೆ ಅದು ಕಡಿಮೆ ದುಡ್ಡೇನಲ್ಲ. ಮತ್ತು ಅಲ್ಲಿರುವಂಥ ರೈತರಲ್ಲಿ ಬಹುತೇಕರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅನ್ನೋದು DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸರ್ಕಾರದ ಅಭಿಪ್ರಾಯನೂ ಕೂಡ ಆಗಿದೆ. ಅದೇ ರೀತಿಯಾಗಿ 20-30% ರೈತರಂತೂ ಎಲ್ಲರೂ ಹೌದು ನಾವು ಮಾರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಅಲ್ಲಿ ಬರ್ತಿರುವಂಥ ನೀರೇನಿದೆ, ಬೆಂಗಳೂರಿನ ನೀರೆಲ್ಲದು ಕೂಡ ನಿಮಗೆ ಡ್ರೈನೇಜ್ ವಾಟರ್ ಬರ್ತಾ ಇರೋದು. ಅದರಲ್ಲೇ ತರಕಾರಿಗಳನ್ನು, ಸೊಪ್ಪುಗಳನ್ನೆಲ್ಲ ಕೂಡ ಬೆಳೀತಾ ಇದ್ವಿ, ಇತರೆ ಬೆಳೆಗಳನ್ನು ಕೂಡ ಬೆಳೀತಾ ಇದ್ವಿ. ನಮಗೆ ಆರೋಗ್ಯಕ್ಕೆ ಕೂಡ ತೊಂದರೆ ಆಗ್ತಾ ಇದೆ. ಈಗ ಕೊಡ್ತಿರುವಂಥ ಹಣ ಏನು ಕಡಿಮೆ ಏನಿಲ್ಲ, ನಾವು ಅದನ್ನು ತೊಗೊಂಡು ನಾವು ಜೀವನ ಮಾಡ್ತೀವಿ, ನೆಮ್ಮದಿಯಾಗಿರ್ತೀವಿ, ಮೊಮ್ಮಕ್ಕಳ ಮದುವೆಯನ್ನು ಮಾಡಿಕೊಂಡು ಅವ್ರ ಲೈಫ್ ಸೆಟಲ್ ಮಾಡುವಂಥ ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಕೆಲ ರೈತರು, ಮಹಿಳೆಯರು, ರೈತ ಪುರುಷರು ಕೂಡ ಹೇಳಿರುವಂಥ ವಿಡಿಯೋಗಳನ್ನು ಕೂಡ ನೀವು ನೋಡಿರ್ತೀರಿ. ಈ ರೀತಿ ಹೇಳುವವರ ಸಂಖ್ಯೆ 20%, 30% ಇದ್ದರೆ ಹೆಚ್ಚಾಯಿತು. ಉಳಿದಂಥ ರೈತರೆಲ್ಲರೂ ಕೂಡ ಇಲ್ಲ ನಾವು ಪ್ರಾಣ ಕೊಡ್ತೀವಿ, ಬೇಕಾದರೆ ಜಮೀನು ಕೊಡಲ್ಲ, ಇದನ್ನೇ ನಂಬ್ಕೊಂಡಿದ್ದೀವಿ. ಅದರಲ್ಲೂ ಕೂಡ ತುಂಡು ಭೂಮಿಗಳನ್ನೇ ಹೆಚ್ಚು ನಂಬ್ಕೊಂಡಿರುವಂಥ ರೈತರು ಭಾಳಷ್ಟು ಜನ ಇದ್ದಾರೆ. 60% ಇದ್ದಾರೆ ಅಂತಲೂ ಕೂಡ BJP ನಿಯೋಗ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ಕೊಡ್ತಾರೆ. ಸೊ ಹಾಗಾದರೆ ಇಲ್ಲಿ ಮೊದಲು ಎಲ್ಲೆಲ್ಲಿ ಬೆಂಗಳೂರು ಸುತ್ತಮುತ್ತಲೂ ಭೂ ಸ್ವಾಧೀನ ಮಾಡ್ಕೊಳ್ತಿದ್ದಾರೆ ಅದನ್ನು ನೋಡೋದಾದರೆ, ಕಳೆದ 3 ವರ್ಷಗಳಲ್ಲಿ ಕೈಗಾರಿಕಾ ಉದ್ದೇಶಕ್ಕೆ ಬೆಂಗಳೂರು ನಗರದಲ್ಲಿ 660 ಎಕರೆ, ಗ್ರಾಮಾಂತರದಲ್ಲಿ 6106 ಎಕರೆ ಸ್ವಾಧೀನವನ್ನು ಮಾಡಿಕೊಂಡಿದೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 660 ಎಕರೆ, ಬೆಂಗಳೂರು ನಗರ ಗ್ರಾಮಾಂತರದಲ್ಲಿ 6106 ಎಕರೆ. ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ಗೆ 2400 ಎಕರೆ ಸ್ವಾಧೀನ ಮಾಡಿಕೊಂಡಿರೋದು. ಇನ್ನು ಶಿವರಾಮ್ ಕಾರಂತ್ ಬಡಾವಣೆ ನಿರ್ಮಾಣಕ್ಕೆ 3837 ಎಕರೆ ಸ್ವಾಧೀನ ಮಾಡಿಕೊಂಡಿರೋದು. PRR1 ಸ್ಟೇಜ್ ಏನು ಯೋಜನೆ ಏನಿದೆ ಈ ಹೊಂದಿಕೊಂಡಂತೆ 5 ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ 6900 ಎಕರೆ ಗುರುತು ಮಾಡಿದ್ದಾರೆ. ಸೊ PRR2 ಏನು ಈ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಹೊಂದಿಕೊಂಡಂತೆ 6 ಹೊಸ ಬಡಾವಣೆಗಳ ನಿರ್ಮಾಣಕ್ಕೆ 6200 ಎಕರೆ ಗುರುತು ಮಾಡಿರೋದು. ಸೊ ಹಾಗಾದರೆ ಬಿಡದಿ ಟೌನ್ಶಿಪ್ಗಾಗಿ ಈಗ ಮೊದಲ ಹಂತದಲ್ಲಿ ನಿಮಗೆ ಅಷ್ಟು ಏನಲ್ಲ, ಒಂದೇ ಸರಿಗೆ 7000 ಇದನ್ನು ಆಕ್ಯುಪೈ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಮೊದಲ ಹಂತದಲ್ಲಿ ಈಗ ಒತ್ತುವರಿ ಅದ್ರ ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾ ಇರೋದು ಯಾವ್ಯಾವ ಗ್ರಾಮ, ಎಷ್ಟೆಷ್ಟು ಎಕರೆ ಬ್ರೀಫಾಗಿ ಹೇಳ್ಬಿಡ್ತೀನಿ. ಅರಳಾಳು ಸಂದ್ರ 1494, ಬನ್ನಿಗಿರಿ 714, ಬೈರಮಂಗಲ 1131, ಹೊಸೂರು 2544, ಕೆಂಪಯ್ಯನಪಾಳ್ಯ 359 ಎಕರೆ, ಮಂಡಲಹಳ್ಳಿ 71, ಗೊಲ್ಲರಹಳ್ಳಿ 314, ವಡೇರಹಳ್ಳಿ 65, ಕಂಚಗಾರನಹಳ್ಳಿ 784. ಇದರಲ್ಲಿ 4 ಗ್ರಾಮಗಳನ್ನು ಮಾತ್ರ ಈಗ ಮೊದಲ ಹಂತವಾಗಿ ಈಗ ಭೂ ಸ್ವಾಧೀನ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇರೋದು. ಈಗಾಗಲೇ ನೋಟಿಸನ್ನು ಕೂಡ ಕೊಡ್ತಾ ಇದೆ. ಈ ನೋಟಿಸ್ ಕೊಡ್ತಿರೋ ಹಿನ್ನೆಲೆಯಲ್ಲಿ ಹೇಗೆ ಕೊಡ್ತಾರೆ ಅಂದರೆ, ಮಿನಿಮಮ್ 1 ಎಕರೆಗೆ 2,07,00,000 ಕೊಡ್ತಾರೆ 1 ಎಕರೆಗೆ. ಮ್ಯಾಕ್ಸಿಮಮ್ ಎಷ್ಟು ಅಂದರೆ ರೋಡ್ ಸೈಡ್ಗೆ ಇತ್ತು ಅನ್ನೋದಾದರೆ 2,55,00,000ವರೆಗೂ ಪರಿಹಾರಧನವನ್ನು ನಿಗದಿ ಮಾಡಲಾಗಿದೆ. ಇದರ ಜೊತೆಗೆ ಈ ವಸತಿ ಉದ್ದೇಶಕ್ಕೆ ಅಂದರೆ ಟೌನ್ಶಿಪ್ ಮಾಡಾದ್ಮೇಲೆ ಅಭಿವೃದ್ಧಿಪಡಿಸುವ ಭೂಮಿಯ ಮಾಲೀಕರಿಗೆ 50-50 ಅನುಪಾತದಲ್ಲಿ ಮತ್ತು ವಾಣಿಜ್ಯ ಬಳಕೆಯ ಉದ್ದೇಶದಲ್ಲಿ, ಅಂದರೆ ಸೈಟ್ ಏನಾದರೂ ಆಯಿತು ಅಂದರೆ 50-50%, ಕಮರ್ಷಿಯಲ್ ರೀತಿ ಯೂಸ್ ಆಗ್ತಾ ಇದೆ ಅವ್ರ ಜಮೀನು ಅನ್ನೋದಾದರೆ 45-55 ಅನುಪಾತದಲ್ಲಿ ಪಾಲುದಾರಿಕೆಯನ್ನು ಸರ್ಕಾರ ಘೋಷಿಸಿದೆ. ಅದರಂತೆ ಪ್ರತಿ ಎಕರೆಗೆ
9,693 ಚದರ ಅಡಿ ವಸತಿ ನಿವೇಶನ, ಅದರ ಜೊತೆಗೆ ಅಥವಾ ಅದಿಲ್ಲದೆ ಇದ್ದರೆ 8,723 ಚದರ ಅಡಿ ವಾಣಿಜ್ಯ ನಿವೇಶಗಳನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿರೋದು. ಇನ್ನು ಇದರ ಜೊತೆಗೆ ವಾರ್ಷಿಕ ಪರಿಹಾರ ಭತ್ಯೆಯನ್ನು ಕೂಡ ನಿಗದಿ ಮಾಡಲಾಗಿದೆ. ಭೂಮಿ ಕಳ್ಕೊಂಡವರಿಗೆ ಪರಿಹಾರ ಮತ್ತು ಅಭಿವೃದ್ಧಿಪಡಿಸಿದ ಜಾಗವನ್ನು ಹಸ್ತಾಂತರಿಸಿದವರಿಗೆ ಕನಿಷ್ಠ 3 ವರ್ಷದವರೆಗೂ, ಯಾಕಂದರೆ ಅವ್ರ ಜೀವನೋಪಾಯ ನಡಿಬೇಕಲ್ಲ, ಜೀವನೋಪಾಯ ಭತ್ಯೆ ನೀಡಲು ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ಕುಷ್ಕಿ ಭೂಮಿಗೆ ಪ್ರತಿ ವರ್ಷ ಎಕರೆಗೆ 30,000, ತರಿ ಭೂಮಿಗೆ 40,000, ಭೂ ರೈತರಿಗೆ ವಾರ್ಷಿಕ 25,000 ಪರಿಹಾರ ಭತ್ಯೆ ನೀಡಲಾಗ್ತದೆ. ರೇಷ್ಮೆ ಬೆಳೆ, ಇತರೆ ಮರಗಳ ಪರಿಹಾರನೂ ಕೂಡ ಕೊಡಲಿಕ್ಕೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ. ತೋಟಗಳಲ್ಲಿ ಮನೆಗಳು, ಬೋರ್ವೆಲ್ಗಳು, ಪೈಪ್ಲೈನ್ಗಳು, ಹನಿ ನೀರಾವರಿ ವ್ಯವಸ್ಥೆ, ಇವುಗಳಿಗೂ ಕೂಡ ಸಪ್ರೇಟಾಗಿ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಸೊ ಹಾಗಾದರೆ ಇಷ್ಟು ಜಮೀನು 7,481 ಎಕರೆ ಜಮೀನು ಭೂ ಸ್ವಾಧೀನ ಮಾಡಲಿಕ್ಕೆ ಮುಂದಾಯ್ತಲ್ಲ. ಸೊ ಜಮೀನುಗಳು ಮಾತ್ರ ಅಲ್ಲದೆ ಗ್ರಾಮಗಳನ್ನು ಕೂಡ ಭೂ ಸ್ವಾಧೀನ ಮಾಡ್ಕೊಳ್ಳುತ್ತಾ ಅಂದರೆ ಇಲ್ಲ, ಅಲ್ಲಿರುವಂಥ ಗ್ರಾಮಗಳನ್ನು ಯಾವುದನ್ನು ಕೂಡ ಡಿಸ್ಟರ್ಬ್ ಮಾಡೋದಿಲ್ಲ. ಆದರೆ ಆ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯ ಆಗತ್ತೆ. ಏನೇನು ಅಂತನ್ನೋದಾದರೆ, ನಿರ್ಮಾಣದಿಂದ ಹಳ್ಳಿಗಾಡಿನ ಸೊಬಗು ಇನ್ನೂ ಕೂಡ ಸೊಬಗು ನಿರ್ನಾಮ ಆಗ್ಬೋದು. ಆದರೆ AICT ನಿರ್ಮಾಣಕ್ಕಾಗಿ ಲಕ್ಷಾಂತರ ಮರಗಳ ಮಾರಣ ಹೋಮ, ಯಾಕಂದರೆ 3 ಲಕ್ಷಕ್ಕೂ ಹೆಚ್ಚು ಮರಗಳನ್ನು ಕೊಡಲಿಪಟ್ಟು ಬೀಳುವಂಥ ಸಾಧ್ಯತೆ ಹೆಚ್ಚಾಗಿದೆ. ಆಲ್ಮೋಸ್ಟ್ ಕಟ್ ಮಾಡ್ತಾರೆ, ತಮಗೆ ಬೇಕಾದ ರೀತಿಯಾಗಿ ಮತ್ತೆ ಗಿಡ ಸಸಿಗಳನ್ನು ನೆಡುವಂಥ ಕಾರ್ಯವನ್ನು ಮಾಡ್ತಾರೆ. ಆದರೆ ಇಲ್ಲಿರುವಂಥದ್ದು ಏನಂದರೆ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ಕಾರ್ಯವನ್ನು ಮಾಡ್ತೇವೆ ಅಂತ ಹೇಳಿ ಏನೇನು ಮಾಡ್ತಾರೆ ಅಂತ ಅನ್ನೋದಾದರೆ, ಪ್ರತಿ ಗ್ರಾಮಕ್ಕೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸ್ತಾರೆ. ರಿಂಗ್ ರೋಡ್ಗಳು ಆಗ್ತದೆ, 24x7 ನೀರಿನ ವ್ಯವಸ್ಥೆ ಇರುತ್ತೆ, ಒಳಚರಂಡಿ ವ್ಯವಸ್ಥೆ ಇರುತ್ತೆ, ಕ್ರೀಡಾಂಗಣ, ಮಾರುಕಟ್ಟೆ, ದೇವಸ್ಥಾನಗಳ ಅಭಿವೃದ್ಧಿ, ಕನ್ವೆನ್ಷನ್ ಸೆಂಟರ್ಗಳು, ಹೀಗೆ ಆಲ್ಮೋಸ್ಟ್ ಸಿಟಿ ಅಂದರೆ ಒಂದು ಹಳ್ಳಿಗೆ ಏನೇನು ಬೇಕು ಇದರ ರೀತಿಯಾಗಿ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಇದರ ಜೊತೆಗೆ ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ಯಾರು ಈ ಭೂಮಿಯನ್ನು ಕೊಟ್ಟಿರ್ತಾರೆ ಅವರಿಗೆ 5% ಮೀಸಲು ಸೌಲಭ್ಯವನ್ನು ಕೂಡ ಕಲ್ಪಿಸ್ತೀವಿ ಅನ್ನೋದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಮಾತು. ಮತ್ತು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಹೇಳೋದೇನೆಂದರೆ, ಹೊಸೂರಿಂದ ಇದು ಭೂಸ್ವಾಧೀನ ಮಾಡುವಂಥ ಪ್ರಕ್ರಿಯೆ ಶುರುವಾಯಿತು. ಯಾಕಂದರೆ ಆ ಗ್ರಾಮದ ಜನರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದು. ಆ ಕಾರಣಕ್ಕಾಗಿ ನಾವು ಈ ಬಿಡದಿ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ದೇಶದ ಮೊಟ್ಟ ಮೊದಲ AI ಟೌನ್ಶಿಪ್ ಮಾಡಲಿಕ್ಕೆ ಇಲ್ಲಿ ನಿರ್ಧಾರ ಮಾಡಲಾಗ್ತಿರೋದು ಅಂಥೇಳಿ. ಸೊ ಇಲ್ಲಿ ಇದರ ಜೊತೆಗೆ ಇನ್ನೂ ಭಾಳ ಪ್ರಮುಖವಾಗಿ ಇದಕ್ಕೆ ನೀರಿನ ವ್ಯವಸ್ಥೆ ಏನು ಮಾಡ್ತಾರೆ, ಇದು ಭಾಳ ದೊಡ್ಡ ಬಿಗ್ ಚಾಲೆಂಜ್. ಒಂದು ವೇಳೆ ಏನಾದರೂ AI ಟೌನ್ಶಿಪ್ ಏನಾದರೂ ನಿರ್ಮಾಣ ಆಯಿತು ಅಂದರೆ ನೀರು ಹೇಗೆ ಕೊಡ್ತಾರೆ, ಇದಕ್ಕೂ ಡಿಪೆಂಡ್ ಆಗಿರೋದು. ನಿಮಗೆ ಎತ್ತಿನ ಹೊಳೆ ಅಂತೂ ಇದುವರೆಗೆ ನೀರು ಬಂದಿಲ್ಲ, ಕಾವೇರಿ ನೀರನ್ನೇ ನಂಬಬೇಕಾಗತ್ತೆ. ಈಗಾಗಲೇ ಕಾವೇರಿ ಹಂತದಲ್ಲಿ ಈಗ ಬರ್ತಿರುವಂಥ ನೀರು ಬೆಂಗಳೂರಿಗೆ ಸಾಕಾಗ್ತಾ ಇಲ್ಲ. ಈಗ ಇದಕ್ಕಾಗಿ ಸಪ್ರೇಟಾಗಿ ನೀವು ಇದಕ್ಕೆ ಕೊಡಲಿಕ್ಕೂ ಕೂಡ ಕಷ್ಟ ಆಗುತ್ತೆ. 7,481 ಎಕರೆಯಲ್ಲಿ ಹೇಗೆ ಮಾಡ್ತಾರೆ ಅನ್ನೋದು ಚಾಲೆಂಜಿಂಗ್ ಇದೆ. ಸದ್ಯ 6ನೇ ಹಂತದ ಕಾವೇರಿ ಯೋಜನೆ ಏನಿದೆ ಇದು ಕೂಡ ಬೆಂಗಳೂರು ನಗರಕ್ಕೆ, ಬಟ್ ನಿಮ್ಗೆ ಅಲ್ಲಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಹೇಗೆ ಮಾಡ್ತಾರೆ ಅಂಥೇಳಿ. ಇನ್ನು ಬೈರಮಂಗಲದಲ್ಲಿರುವಂಥ ಕೆರೆನೂ ಕೂಡ ಸಾಕಷ್ಟು ನಾವು ಅದನ್ನು ಅಭಿವೃದ್ಧಿಪಡಿಸೋ ಕಾರ್ಯವನ್ನು ಮಾಡ್ತೀವಿ ಅನ್ನೋದು ಪ್ರಾಧಿಕಾರದ ಜನರ ಮಾತಾಗಿದೆ. ಸೊ ಇವಿಷ್ಟು ಕೂಡ ಇದರ ಜೊತೆಗೆ ಬಿಟ್ಟರೆ, ಇನ್ನು ಈ ಬಿಡದಿ ಟೌನ್ಶಿಪ್ ಕುರಿತಾಗಿ AI ಟೌನ್ಶಿಪ್ ನಿರ್ಮಾಣ ಆಗ್ತಿರೋದು ಸರಿ, ಆದರೆ ಬಿಡದಿಯಲ್ಲಿ ಯಾಕೆ ಆಗಬೇಕು? ಅಲ್ಲಿರುವಂಥ ರೈತರು ಕೂಡ ಹೇಳಿದ್ದು, ನೀವು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಡ್ಬೋದಲ್ಲ, ಅಲ್ಲೇ ಆದರೆ ಅನುಕೂಲ ಆಗುತ್ತೆ ಅಂತೇಳಿ. ಬಟ್ ಆದರೆ ಈ AI ಬೇಸ್ಡ್ ಟೌನ್ಶಿಪ್ ಏನಾದರೂ ಆಗಬೇಕು ಅಂದರೆ ಯೂಶ್ವಲಿ ಕ್ಯಾಪಿಟಲ್ ಸಿಟಿಗಳನ್ನೇ ಹೆಚ್ಚು ನೆಚ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಏರ್ಪೋರ್ಟ್ಗಳು ಇರಬೇಕು, ಹತ್ತಿರದಲ್ಲೇ ಇರಬೇಕು. ಮತ್ತು ರೋಡ್ ಫೆಸಿಲಿಟಿ ಇದೆಯಲ್ಲ, ನಮಗೆ ಟ್ರಾನ್ಸ್ಪೋರ್ಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಎಲ್ಲವೂ ಕೂಡ ಜೊತೆಗಿರಬೇಕು. ಆ ರೀತಿ ಇದ್ದಾಗ ಮಾತ್ರ. ಆದರೆ ಈ ಹಿಂದೆ ದೇವನಹಳ್ಳಿಯಲ್ಲಿ ಲಕ್ಷಾಂತರ ರೂಪಾಯಿ, ಆಗಿನ ಕಾಲಕ್ಕೆ 20-30 ವರ್ಷದ ಹಿಂದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಭೂಮಿ ಕೊಡ್ತೀವಿ ಅಂದ ಕೂಡಲೇ ಭಾಳಷ್ಟು ಜನ ಎಲ್ಲ ರೈತರು ಒಪ್ಕೊಂಡ್ರು. ಬಟ್ ಯಾರು ಅಕ್ಕಪಕ್ಕದಲ್ಲಿ ಉಳಿಸ್ಕೊಂಡ್ರಲ್ಲ ಅವರೆಲ್ಲ ಈಗ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ. ಹಾಗಂತೇಳಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ ಅಂತೇಳಿ ಮಾರಾಟ ಮಾಡ್ತಾ ಇದ್ದಾರೆ. ಈಗ ಕೂಡ ಅದ್ಭುತವಾದಂಥ ಕೃಷಿಯನ್ನು ಮಾಡ್ತಾ ಇದ್ದಾರೆ. ದೇವನಹಳ್ಳಿ ಬಳಿಯಲ್ಲಿ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಮಾಡಲಿಕ್ಕೆ ಮುಂದಾದಾಗ ಅಲ್ಲೂ ಕೂಡ ನಿಮಗೆ AIDB ಮುಂದಾದಾಗ ಭೂಸ್ವಾಧೀನ ಮಾಡಿಕೊಳ್ಳಿಕ್ಕೆ ಎಲ್ಲರೂ ಕೂಡ ರೈತರೆಲ್ಲರೂ ವಿರೋಧ ವ್ಯಕ್ತಪಡಿಸಿದರು. ಕೂಡಲೇ ಸಿದ್ದರಾಮಯ್ಯ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯನೂ ಕೂಡ ಮಾಡಿದ್ರು.
ಇದೇ ರೀತಿ ನಿಜವಾದ ರೈತರು ನಮಗೆ ಬೇಡ ಭೂಸ್ವಾಧೀನ ಅಂತ ಏನಾದರೂ ಹೇಳ್ತಾರೆ ಅನ್ನೋದಾದರೆ ಖಂಡಿತವಾಗಿ ಕೂಡ ನಮಗೆ ಈ ಟೌನ್ಶಿಪ್ ಯೋಜನೆಯನ್ನು ಕೈ ಬಿಡ್ತೇವೆ ಅಂಥೇಳಿ ಕಾಂಗ್ರೆಸ್ನ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು ಮಾತನ್ನು ಕೊಟ್ಟಿದ್ದಾರೆ, ಭರವಸೆಯನ್ನು ಕೊಟ್ಟಿದ್ದಾರೆ. ಬಟ್ DK ಶಿವಕುಮಾರ್ ಅವರು ಇಲ್ಲ ನಿಜವಾಗ್ಲೂ ಕೂಡ ಈಗೇನು ಹೇಳಿಕೆಯನ್ನು ಕೊಡ್ತಾ ಇದ್ದಾರಲ್ಲ ಅವ್ರು ಯಾರು ನಿಜವಾದ ರೈತರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ನಿಜವಾದ ರೈತರು, ಯಾಕಂದ್ರೆ ನಾನು ಆ ಸ್ಪಾಟಿಗೆ ಹೋಗಿದ್ದೀನಿ ಬಿಡದಿಯಲ್ಲಿ, ನಿಜವಾದ ರೈತರೇ ಭಾಳಷ್ಟು, ಅದರಲ್ಲೂ ಕೂಡ ಸಣ್ಣ ಹಿಡುವಳಿದಾರರೇ ಭಾಳಷ್ಟು ಸಂಖ್ಯೆಯಲ್ಲಿದ್ದಾರೆ. 10 ಎಕರೆ 20 ಎಕರೆ ಇರುವಂಥ ರೈತರು ನಾವು ಕೊಡ್ತೀವಿ ಅಂತಾರೆ. ಯಾಕಂದರೆ ಅವ್ರು ಬೇರೆ ಆಲ್ಟರ್ನೇಟ್ ಬೇರೆ ಕಡೆಗೆ ಜಮೀನಿದೆ, 2 ಎಕರೆ 3 ಎಕರೆ ಅರ್ಧ ಎಕರೆ 4 ಎಕರೆ ಇರುವಂಥ ಸಣ್ಣ ಹಿಡುವಳಿದಾರರು ಎಲ್ಲಿ ಹೋಗಬೇಕು? ತಲಾಂತರದಿಂದನೂ ಕೂಡ ತಂದೆ ತಾತ ಮುತ್ತಾತ ಹೀಗೆ ಅವರು ಮಾಡ್ಕೊಂಡು ಬಂದಂಥ ವ್ಯವಸಾಯವನ್ನೇ ಬಿಟ್ಟು ನೀವು ಹೋಗಿ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣಿದ್ರೆ ಹೇಗೆ? ಯಾಕಂದರೆ ಸುತ್ತಲೂ ಕೂಡ ಇರೋದು ಗ್ರೀನರಿ ಇದೆ. ಹೌದು, ಕೆಲವೊಂದಷ್ಟು ತೊಂದರೆಗಳಿದ್ದಾವೆ. ಬೆಂಗಳೂರಿಂದ ಬರುವಂಥ ಎಲ್ಲ ನಿಮಗೆ ಮೋರಿ ನೀರನ್ನೇ ಕೃಷಿ ಬಳಕೆ ಮಾಡ್ತಾ ಇದ್ದಾರೆ. ಸರ್ಕಾರಿ ಸೊಪ್ಪು ಎಲ್ಲ ಬೆಳೀತಾ ಇರೋದು ಅದರಲ್ಲಿಂದನೇ. ಸೊ ಅದಕ್ಕೆ ಒಂದಷ್ಟು ಕಡಿವಾಣ ಹಾಕಬೇಕು, ಬೇರೆ ಕಾರ್ಯವನ್ನು ಮಾಡಬೇಕು, ಅಲ್ಲಿರುವಂಥ ಕೆರೆಗಳನ್ನು ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು. ಬಟ್ ರೆಡ್ ಝೋನ್ ಆ ಕಾರಣಕ್ಕಾಗಿ ಅಲ್ಲಿ ಭೂಸ್ವಾಧೀನ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ರೆಡ್ ಝೋನನ್ನು ಕೂಡ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ತಂದರು. ಇಲ್ಲದೇ ಇದ್ದರೆ ಬಹುಶಃ ಅದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಹೆಚ್ಚು ಬಲಿ ಆಗ್ತಾ ಇತ್ತು. ಒಬ್ಬೊಬ್ಬರೇ ಈಗ ಒಂದೇ ಹಂತದಲ್ಲಿ ಭೂಸ್ವಾಧೀನ ಮಾಡಲಿಕ್ಕೆ ಮುಂದಾದಾಗ ಎಲ್ಲರೂ ಕೂಡ ಎಚ್ಚೆತ್ಕೊಂಡಿರೋದು. ಒಂದು ವೇಳೆ HD ಕುಮಾರಸ್ವಾಮಿ ಆ ರೀತಿ ಡಿಸಿಷನ್ ತೆಗೆದುಕೊಳ್ಳದೇ ಇದ್ದರೆ ಖಂಡಿತವಾಗಿ ಕೂಡ ಎಲ್ಲದು ಕೂಡ ಇಷ್ಟೊತ್ತಿಗೆ ಫಾರಮ್ ರೀತಿಯಾಗಿ ತೊಗೊಂಡು ಆಮೇಲೆ ಅದನ್ನು ಬೇರೆ ರೀತಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು. ಆ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗ್ತಿತ್ತು ಕೂಡ. ಸೊ ಇದು ನಿಮಗೆ ಏನು ವಾಸ್ತವಾಂಶ ಇದೆ, ಹಾಗಾದರೆ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಗೂ ಕೂಡ ನಿಜವಾಗ್ಲೂ ಕೂಡ ರೈತರೆಲ್ಲರೂ ಕೂಡ ನಮಗೆ ಬೇಡ ಅಂತಿದ್ದಾರೆ. ಯಾರು ಬೇಕು ಅಂತ ಇದ್ದಾರೆ ಅವ್ರು ಎಷ್ಟು ಜನ ಇದ್ದಾರೆ, ಇವರು ಬೇಡ ಅನ್ನೋರು ಎಷ್ಟು ಜನ ಇದ್ದಾರೆ, ಈ ಕುರಿತಾದಂಥ ಒಂದು ಸರಿಯಾದ ಮಾಹಿತಿಯನ್ನು, ಕರೆಕ್ಟಾದ ಕಲೆಕ್ಟಿವ್ ಡಾಟಾ ಇನ್ಫಾರ್ಮೇಷನ್ನ ಸರ್ಕಾರ ತೆಗೆದುಕೊಂಡ್ಬಿಟ್ರೆ ಗೊತ್ತೇ ಆಗಿಬಿಡುತ್ತೆ ನಿಜವಾಗ್ಲೂ ಅಲ್ಲಿರುವಂಥ ರೈತರಿಗೆ ಭೂಸ್ವಾಧೀನ ಬೇಕಾ ಅಥವಾ ಭೂಸ್ವಾಧೀನ ಬೇಡವಾ ಅಂತೇಳಿ. ಆಮೇಲೆ ನಿರ್ಧಾರ ಮಾಡೋದ್ರಲ್ಲಿ ದೊಡ್ಡ ಮಾತಾಗಲ್ಲ. ಆದರೆ ಸರ್ಕಾರ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬಾರ್ದು. ರೈತರ ನಿಜವಾಗ್ಲೂ ಕೂಡ ನಾವೇನಾದರೂ ಬದುಕುಳಿದಿದ್ದೀವಿ ಅನ್ನೋದಾದರೆ ರೈತರಿಂದಲೇ, ಅವರು ಬೆಳೆದ ಬೆಳೆಗಳಿಂದಲೇ ನಾವು ಬದುಕುಳಿದಿರೋದು ಅವುಗಳಂತಿದ್ದು. ಸೊ ಈ ಹಿನ್ನೆಲೆಯಲ್ಲಿ ರೈತರನ್ನು ವಿರೋಧಿಸಿ ಯಾವುದೇ ಸರ್ಕಾರ ಮುಂದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಈ ಹಿಂದೆ ಪಶ್ಚಿಮ ಬಂಗಾಳದಲ್ಲಿ ಆದಂಥ ಸಿಚುವೇಶನ್, ಯಾವುದೇ ರಾಜ್ಯದಲ್ಲಿ ಹೋಗಿ ನಂದಿಗ್ರಾಮದಲ್ಲಾದಂಥ ಹೋರಾಟ, ಇವುಗಳೆಲ್ಲವನ್ನು ಕೂಡ ನೋಡ್ತಾ ಹೋದರೆ ರೈತರನ್ನು ವಿರೋಧವನ್ನು ಕಟ್ಕೊಂಡು ಯಾವ ಸರ್ಕಾರಗಳು ಕೂಡ ಉಳಿದಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ರೈತರು ಖಂಡಿತವಾಗಿ ಕೂಡ ಕೊಡ್ತೀವಿ ಅನ್ನೋದಾದರೆ ನೀವು ಪ್ರಾಜೆಕ್ಟನ್ನು ಶುರು ಮಾಡಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ರೈತರೆಲ್ಲರೂ ಕೂಡ 80% ಹೆಚ್ಚು ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದಾದರೆ ಈ ಬಿಡದಿ ಬಳಿನೇ ಟೌನ್ಶಿಪ್ ಯಾಕೆ? ಮತ್ತು ಇನ್ನೂ ಒಂದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಮಾಡ್ತಾ ಇರೋದು, ಬಿಡದಿನೇ ಯಾಕೆ ಸೆಲೆಕ್ಟ್ ಮಾಡ್ಕೋತೀರಿ? ಬೇರೆ ಬೇರೆ ಕಡೆಗೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಂಗಳೂರು ಸುತ್ತಲೂ ಕೂಡ ಭಾಳಷ್ಟು ಬೇರೆ ಕಡೆಗೆ ಜಮೀನಿದ್ದಾವೆ, ಅಲ್ಲೆಲ್ಲದು ಕೂಡ ಮಾಡಿಕೊಳ್ಳಿ, ನೋಡೋಣ ಅವಾಗ ಬೇಕಾದರೆ ಅನ್ನುವಂಥ ಪ್ರಶ್ನೆನೂ ಕೂಡ ಮಾಡ್ತಾರೆ. ಸೊ ಇದಕ್ಕೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರನ ಕೈಗೊಳ್ಳುತ್ತೆ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.